ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾನು ಭಾಳ ಅಂದರೆ ಭಾಳ ಆರಾಮದ ನೀವು ಸಕರ ಆರಾಮದಿರುತ್ತೆ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕೊರಿಯನ್ ಕರೆನ್ಸಿ ಮತ್ತು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಮತ್ತು ಅದು ಟ್ರಾನ್ಸ್ಲೇಟ್ ಮಾಡಿದ್ರೆ ಎಷ್ಟು ಆಕತಿ ಮತ್ತು ಇಂಡಿಯನ್ ಕರೆನ್ಸಿ ಮತ್ತು ಕೊರಿಯನ್ ಕರೆನ್ಸಿಗೆ ಎಷ್ಟು ವ್ಯತ್ಯಾಸ ಐತಿ, ಕೊರಿಯನ್ ಕರೆನ್ಸಿ ಹೆಂಗದಾವು, ಎಲ್ಲಿಂದ ಸ್ಟಾರ್ಟ್ ಆಕತಿ ಅಂತೇಳಿ ತೋರಿಸ್ತೀನಿ ಬರ್ರಿ. ನಮ್ಮ ಇಂಡಿಯನ್ ಕರೆನ್ಸಿಗೆ ರೂಪಾಯಿ ಅಂತ ಕರೀತಾರೆ, ಹಂಗೆ ಇಲ್ಲಿ ಸೌತ್ ಕೊರಿಯಾ ಕರೆನ್ಸಿಗೆ ಓನ್ ಅಂತ ಕರೀತಾರೆ. ಇದಕ್ಕೆ ಓನ್ ಅಂತ ಹೆಸರು ಐತಿ. ಕೊರಿಯಾ ಕರೆನ್ಸಿ ಸ್ಟಾರ್ಟ್ ಆಗೋದು 10 ಓನಿಂದ ಸ್ಟಾರ್ಟ್ ಆಕತಿ. 10 ಓನ ನಮ್ಮ ಇಂಡಿಯಾದ 64 ಪೈಸೆ ಆಕತಿ. ಮತ್ತು ಸೆಕೆಂಡ್ ಒನ್ 50 ಓನ್. ಈ 51 ನಮ್ಮ ಇಂಡಿಯಾದ 3 ರೂಪಾಯಿಗೆ ಸಮ ಆಕತಿ. ಮತ್ತು 100 ಓನ್. ಈ 100 ಓನು ನಮ್ಮ ಇಂಡಿಯಾದ 6 ರೂಪಾಯಿಗೆ ಸಮ ಆಕತಿ. ಮತ್ತು ಲಾಸ್ಟ್ ಒನ್ನು ಇದು 500 ಓನು. ಈ 500 ಓನು ನಮ್ಮ ಇಂಡಿಯಾದ 30 ರೂಪಾಯಿಗೆ ಸಮ ಆಕೈತಿ. ಸೊ ಇಲ್ಲಿ ಇನ್ನೂ ತನಕ ಎಲ್ಲ ನಾಣ್ಯಗಳು ಚಾಲ್ತಿ ಒಳಗೆ ಅದಾವು. ಇದೆಲ್ಲ 10 ರೂಪಾಯಿ, ಸೊ ಇದು 100 ರೂಪಾಯಿ, ಇದೆಲ್ಲ ಥರ ನಡೀತಾವೆ. ಸೊ ಇವು 4 ನಾಣ್ಯ ಇಲ್ಲಿ ಇನ್ನೂ ನಡೀತಾವೆ. ಮತ್ತು ನೋಟ್ ಒಳಗೆ ಸ್ಟಾರ್ಟ್ ಆಗೋದು ಇದು 1000 ಓನ್ ಐತಿ. 1000 ಓನಿಂದ ಕೊರಿಯಾ ಕರೆನ್ಸಿ ಸ್ಟಾರ್ಟ್ ಆಕೈತಿ ನೋಟ್ ಒಳಗೆ. ಸೊ ಇದು 1000 ಓನ ನಮ್ಮ ಇಂಡಿಯಾದ ಎಷ್ಟು ಆಕೈತಿ ಅಂದ್ರೆ 63 ರೂಪಾಯಿ ಆಕೈತಿ. ಮತ್ತು ಸೆಕೆಂಡ್ ಒನ್ ಇದು 5000 ಓನ. ಈ 5000 ಓನ ಅಂದ್ರೆ 317 ರೂಪಾಯಿ ಆಕೈತಿ. ಇದು 10,000 ಓನ. ಈ 10,000 ಓನ 634 ಆಕೈತಿ ನಮ್ಮ ಇಂಡಿಯಾದ. ಲಾಸ್ಟ್ ಒನ್ನ 50,000 ಓನ. ಈ 51,000 ಬಿಗ್ಗೆಸ್ಟ್ ನೋಟ ಇಲ್ಲಿ. ಸೊ ಇದು 3172 ರೂಪಾಯಿ ಆಕೈತಿ ನಮ್ಮ ಇಂಡಿಯಾ ಕರೆನ್ಸಿ ಒಳಗೆ, ಅಂದರೆ ನಮ್ಮ ಇಂಡಿಯಾ ರೂಪಾಯಿ ಒಳಗೆ. ಸೊ ಇಷ್ಟು ಇದು ಹೈಯೆಸ್ಟ್ ಐತಿ. ಇವಾಗ ಕೊರಿಯನ್ ಲ್ಯಾಂಗ್ವೇಜ್ ಒಳಗೆ ಕೊರಿಯನ್ ಕರೆನ್ಸಿಗೆ ಏನೇನಂತ ಕರೀತಾರತ್ ನೋಡ್ರಿ ಬರ್ರಿ. ಕೊರಿಯನ್ ರೊಕ್ಕಕ್ಕೆ ಸೊ 10,000 ಓನ 5,000 ಓನ್ ಅಂತ ಅದಾವಲ್ಲ, ಸೊ ಅದಕ್ಕೆ ಏನೇನಂತ ಕರೀತಾರೆ ಕೊರಿಯನ್ ಲ್ಯಾಂಗ್ವೇಜ್ ಒಳಗೆ ನೋಡೋಣ ಬರ್ರಿ. ಸೊ ಇದು 50,000 ಓನ್ ಐತಿ. ಸೊ ಇದು 50,000 ಓನ. ಸೊ ನೋಡ್ರಿ ಯಾವ ಥರ ಐತೆ ಅಂತೇಳಿ. ಸೊ ಈ ಥರ ಐತಿ. ಸೊ ಇಲ್ಲಿ ಸಿಲ್ವರ್ ಕಲರ್ ಲೈನ್ ಬಂದೈತಿ. ಸೊ ಇದಕ್ಕೆ ಒಮಾನ್ ಅಂತ ಕರೀತಾರೆ. 50,000 ಓನ್ಗೆ ಈ ಥರ ಐತಿದ್ ನೋಟ. ಮತ್ತು 10,000 ಓನ ಇದು ಮಾನ್ ಅಂತ ಕರೀತಾರೆ. ಸೊ ಈ ಥರ ಐತಿದ ನೋಡ್ಬೋದು ನೀವು. ಮತ್ತು ಇದು 5,000 ಓನ. ಈ 5,000 ಓನಿಗೆ ಒಚಾನ್ ಅಂತ ಕರೀತಾರೆ. ಸೊ ಇದು ಈ ಥರ ಐತಿ ನೋಡ್ಬೋದು ನೀವು ನೋಡ್ರಿ. ಮತ್ತು ಇದು 1,000 ಓನ. ಸೊ ಇದಕ್ಕೆ ಚೊನಾನ್ ಅಂತ ಕರೀತಾರೆ. ಚೊನಾನ್ ಅಂತ ಕರೀತಾರೆ. ಸೊ ಇದು ಈ ಥರ ಐತಿ ನೋಡ್ಬೋದು ನೀವು. ಸೊ ಈ ಥರ ಕಾಣ್ತೈತಿದ. ಸೊ ಇದು ನೋಟ ಜಾಸ್ತಿ ಸ್ವಲ್ಪ ರಫ್ ಇರ್ತೈತಿ, ಅಷ್ಟು ಭಾಳ ಇದನ್ನಿರಲ್ಲ, ರಫ್ ಇರ್ತೈತಿ ನೋಟ. ನೋಡ್ಬೋದು ನೀವು ಹೆಂಗೈತಿ. ಸೊ ಈ ಥರ 4 ನೋಟ್ ಅದಾವ ಕೊರಿಯನ್. ಇವಾಗ ಈ ಕೊರಿಯನ್ ಕರೆನ್ಸಿ ಒಳಗೆ, ಈ ಕೊರಿಯನ್ ರೊಕ್ಕದೊಳಗೆ ಎಷ್ಟು ಏನೇನು ತೊಗೋಬೋದು, ಎಷ್ಟೆಷ್ಟು ರೂಪಾಯಿಗೆ ಅಂತೇಳಿ ನೋಡೋಣ ಬರ್ರಿ. ಸೊ ಈ 1,000 ರೂಪಾಯಿ ಓನ್ ಒಳಗೆ ನಾವು ತೊಗೋಬೋದು ಚಿಪ್ಸ್ ಇಲ್ಲ ಚಾಕ್ಲೇಟ್ ತೊಗೋಬೋದು. ಮತ್ತು ಈ 5,000 ಓನ್ ಒಳಗೆ ನಾವು ಒಂದು ಸಣ್ಣ ಬಿಯರ್ ಬಾಟಲ್ ತೊಗೋಬೋದು. ಮತ್ತು ಈ 10,000 ರೂಪಾಯಿ ಓನ್ ಒಳಗೆ, ಈ 10,000 ರೂಪಾಯಿ ಓನ್ ಒಳಗೆ ನಾವು ತೊಗೋಬೋದು ಒಂದು ಟೈಮ್ ನಾವು ಊಟ ಮಾಡ್ಬೋದು, ಒಂದು ಟೈಮು ಸಿಂಪಲ್ ಊಟ ಮಾಡ್ಬೋದು. ಮತ್ತು ಈ 50,000 ಓನ್ ಒಳಗೆ ನಾವು ತೊಗೋಬೋದು ಗ್ರೋಸರಿ ಶಾಪಿಂಗ್ ಮಾಡ್ಬೋದು ಅಷ್ಟೇ. ಮನೆಗೆ ಏನೇನೆಲ್ಲ ಹತ್ತೈತಿ ಸಿಂಪಲ್ಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ತೊಗೋಬೋದು. ಇಬ್ಬರು ಕಪಲ್ಸ್ಗೆ ಮಾತ್ರ 50,000 ಓನ್ ಸಾಲ್ತೈತಿ. ಅಕಸ್ಮಾತ್ ಜಾಯಿಂಟ್ ಫ್ಯಾಮಿಲಿ ಐತಿ ಇದ್ರೆ ಇದು ದುಡ್ಡು ಏನೂ ಆಗೋದಿಲ್ಲ, ಯಾಕಂದರೆ ಇದು ಭಾಳ ಲೋ ಐತಿ ಇದ್ರದ್ದು ವ್ಯಾಲ್ಯೂ. ಸೊ ಅದರಿಂದ 3,000 ರೂಪಾಯಿ ಒಳಗೆ ಕೊರಿಯಾದೊಳಗೆ ಏನೂ ಬರೋದಿಲ್ಲ ಜಾಸ್ತಿ. ಸೊ ಜಸ್ಟ್ ಇವ್ರಿಗೆ ಸಿಂಪಲ್ ಆಗಿರೋರಿಗೆ ಮಾತ್ರ ಸೊ ಇದು ಶಾಪಿಂಗ್ ಮಾಡ್ಬೋದು ಅಷ್ಟೇ. ಒನ್ ವೀಕ್ದು ಅಷ್ಟೇ. ಕೊನೆದಾಗ ಜಾಸ್ತಿ ನೋಟ್ ಯೂಸ್ ಮಾಡೋಂಗಿಲ್ಲ, ಅಂದರೆ ನೋಟೆಲ್ಲ ಯೂಸ್ ಮಾಡೋಂಗಿಲ್ಲ, ರೊಕ್ಕ ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಎಲ್ಲೇ ಹೋದ್ರು, ಯಾವುದೋ ಶಾಪಿಂಗ್ ಮಾಲ್ ಹೋದ್ರೂ ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಶಾಪಿಂಗ್ ಕಾರ್ಡ್ ಅಂತ ಇರ್ತವೆ. ಸೊ ಇವು 3 ಇದ್ದರೆ ಸಾಕು. ಮತ್ತು ಈ ನೋಟ್ ಯೂಸ್ ಮಾಡಬೇಕಂದ್ರೆ ಮಾರ್ಕೆಟ್ ಒಳಗೆ, ಅಂದರೆ ವೀಕಲ್ಲಿ 1-2-3 ಡೇಸ್ ಇಲ್ಲಿ ಮಾರ್ಕೆಟ್ ಇರ್ತೈತಿ, ಸಂತೆ ಇರ್ತೈತಿ. ಸೊ ಆ ಸಂತೆ ಒಳಗೆ ಹೋದ್ರೆ ಸೊ ಈ ಥರ ಎಲ್ಲ ದುಡ್ಡು ಬೇಕು. ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಂತ ತೊಗೊಳ್ಳಲ್ಲ, ಶಾಪಿಂಗ್ ಕಾರ್ಡು ತೊಗೊಳ್ಳಲ್ಲ. ಯಾಕಂದ್ರೆ ಸೊ ಎಲ್ಲದಕ್ಕೂ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಮತ್ತು ಅವ್ರಿಗೆ ಲಾಭ ಎಲ್ಲ ಅದರಲ್ಲೇ ಇದನ್ನಾಕತ್ತೇಳಿ ಅವರು ರೊಕ್ಕ ತೊಗೊಳ್ತಾರೆ. ಸೊ ಇದು ಕಾರ್ಡೆಲ್ಲ ತೊಗೊಳಂಗಿಲ್ಲ, ಕಾರ್ಡ್ ಇಲ್ಲಂತ ಹೇಳ್ತಾರೆ ಅವರು. ಸೊ ಜಾಸ್ತಿ ಇವು ರೊಕ್ಕೆಲ್ಲ ಖರ್ಚಾಗಿದ್ದು ಮಾರ್ಕೆಟ್ ಒಳಗೆ ಮಾತ್ರ. ಅದು ಬಿಟ್ಟರೆ ಶಾಪಿಂಗ್ ಮಾಲ್ ಒಳಗತಿ ಇಲ್ಲ ಖರ್ಚಾಗಂಗಿಲ್ಲ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತಿಗುತ್ತೆ ನನ್ನ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ ಆ್ಯಂಡ್ ಟೇಕ್ ಕೇರ್. ಮತ್ತೆ ಏನಾದರೂ ಸೌತ್ ಕೊರಿಯಾ ಬಗ್ಗೆ ಡೀಟೇಲ್ಸ್ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ